ನೀವೇನಾದ್ರೂ ಪುಷ್ಪ ಫ್ಯಾನ್ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿ. ಇವತ್ತು ನಾನು ನಿಮಗೆ ಹೇಳಕ್ ಬಂದಿದ್ದೀನಿ ನಮ್ಮ ಪುಷ್ಪ ಹಾಗೂ ನಮ್ಮ ರಾಖಿ ಬಾಯ್ ಸ್ಟೋರಿನ. ಇವರಿಬ್ರು ದುಬೈಲಿ ಒಂದೇ ಕಂಪ್ನಿಲಿ 50,000 ಸ್ಯಾಲರಿಗೆ ಕೆಲಸ ಮಾಡ್ತಾ ಇದ್ರು. ನಮ್ಮ ಪುಷ್ಪ ಅವರ ಸ್ಯಾಲರಿ ಬಂದು 50,000 ದಿರಂ ಆಗಿತ್ತು. ಅದ್ರಲ್ಲಿ ಇವರು ಶ್ರೀವಲ್ಲಿಗೆ 20,000 ಖರ್ಚು ಮಾಡ್ತಾ ಇದ್ರು. ಹಾಗೂ ಅದ್ರ ಜೊತೆ ಅವರು ಲಕ್ಸುರಿ ಲೈಫ್ 20,000 ಇತ್ತು. ಸೊ ಅದ್ರ ಜೊತೆ ಅವರು ಬೀಡಿ ಸೇದಕ್ಕಂತ 10,000 ಖರ್ಚು ಮಾಡ್ತಾ ಇದ್ರು. ಆಮೇಲೆ ಅಟ್ ದ ಎಂಡ್ ಅವ್ರ ಹತ್ರ ಏನು ಇತ್ತಿಲ್ಲ, ಅವ್ರ ಹತ್ರ ಇತ್ತು ಸೇವಿಂಗ್ 0. ಆಮೇಲೆ ನಮ್ ಪಿಕ್ಚರ್ ಅಲ್ಲಿ ಬರ್ತಾರೆ ರಾಖಿ ಬಾಯ್. ನಮ್ ರಾಖಿ ಬಾಯ್ ಸ್ಯಾಲರಿ ಕೂಡ 50,000 ಆಗಿತ್ತು. ಬಟ್ ಇವರ ಲಕ್ಸುರಿ ಲೈಫ್ ಆ ತರ ಇತ್ತಿಲ್ಲ. ಸೊ ಇವ್ರು ಬರೀ ಖರ್ಚು ಮಾಡ್ತಾ ಇದ್ರು 5,000 ಅಷ್ಟೇ. ಅವ್ರ ಅಮ್ಮಂಗೋಸ್ಕರ ಅಂತ ಒಂದು 10,000 ಗೋಲ್ಡ್ ತೆಗಿತಾ ಇದ್ರು. ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವರು ಒಂದು 2 ಬೆಡ್ರೂಮ್ ಅಪಾರ್ಟ್ಮೆಂಟ್ ರಿವರ್ ಸೈಡ್ ಅಲ್ಲಿ ತಗೊಂಡಿದ್ರು. ಅದರ EMI ಬಂದು ಬರೀ 5,000 ತಿಂಗಳಾಗಿತ್ತು. ಸೊ ಅದಾದ್ಮೇಲೆ ಇವ್ರ ಹತ್ರ ಇತ್ತು ಸೇವಿಂಗ್ ತಿಂಗಳಿಗೆ 30,000. ಇಷ್ಟೆಲ್ಲ ಸೇವಿಂಗ್ ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು, ಅದೇ ರಿವರ್ ಸೈಡ್ ಅಪಾರ್ಟ್ಮೆಂಟ್ ಗೆ ಡೌನ್ ಪೇಮೆಂಟ್ ಕೊಟ್ಟರು. ಅದು ಕೂಡ 1,50,000 ದಿರಂ ಅಷ್ಟೇ. ನೀವು ಕೂಡ ನಮ್ ರಾಖಿ ಬಾಯ್ ತರ ಏನಾದ್ರೂ ಸ್ಮಾರ್ಟ್ ಇನ್ವೆಸ್ಟರ್ ಆಗ್ಬೇಕಂದ್ರೆ ಕೆಳಗಡೆ ನನ್ನ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಅಂದ್ರೆ ನಿಮ್ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ.